ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಲೆಸ್ ಟಾಕಿಂಗ್ ಮೋರ್ ಡೂಯಿಂಗ್ ಆಯಿತಾ. ಯಾಕಂದರೆ ನೋಡಿ ಇಲ್ಲಿ ನನ್ನ ಸುತ್ತಮುತ್ತ ಯಾವ ಥರ ಇದೆ, ರೂಮ್ ಯಾವ ಥರ ಇದೆ ನೋಡಿ. ಹೆಚ್ಚು ಕಡಿಮೆ ನಮ್ಮ ಮನೆ ಹೀಗೆ ಇರುತ್ತೆ, ಬಟ್ ಆದರೂ ಯಾವ ಥರ ಇದೆ ನೋಡಿ. ಸೊ ದ ರೀಸನ್ ಈಸ್ ನಾನಿವಾಗ ಇಂಡಿಯಾಗೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಎಸ್, ನಾವು ಇಂಡಿಯಾಗೆ ಬರ್ತಾ ಇದ್ದೀವಿ ಪಾಪು ಜೊತೆ, ಅಮ್ಮ ಜೊತೆ ಆ್ಯಂಡ್ ರಾಮ್ ಜೊತೆ. ಹಾಗಾಗಿ ಇವತ್ತೆಲ್ಲ ಒಂದು ಸ್ವಲ್ಪ ಗಿಫ್ಟ್ಸ್ ರಿಲೇಟೆಡ್ ಕೆಲಸ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತು ಅಂತ, ಆಯಿತಾ. ನಂಗೆ ಗೊತ್ತಿಲ್ಲ ಏನೆಲ್ಲ ಆಗುತ್ತೆ ಅಂತ, ಬಿಕಾಸ್ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಎಷ್ಟು ಗಂಟೆಗೆ ಗೊತ್ತಾ? ಲೆಟ್ಸ್ ಸಿ, 11:30. ಓಕೆ, ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಎಲ್ಲರ ಮನೆಯಲ್ಲೂ ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ವ ಪರ್ಫ್ಯೂಮ್ ಇಷ್ಟಪಡೋರು. ಎಸ್, ನನಗೆ ಇಬ್ಬರು ಚಿಕ್ಕಪ್ಪಂದಿರಿದ್ದಾರೆ. ಅವರಿಬ್ರಿಗೂ ಪರ್ಫ್ಯೂಮ್ ಅಂದರೆ ತುಂಬಾ ಇಷ್ಟ. ರವಿ ಅಂಕಲ್ ಮತ್ತು ಉಮ್ಮಿ ಅಂಕಲ್ ಅಂತ. ಅದರಲ್ಲೂ ರವಿ ಅಂಕಲ್ಗೆ ಪರ್ಫ್ಯೂಮ್ ಬಾಟಲ್ಸ್ನ ಡಿಸೈನ್ ನೋಡಿದ್ರೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅವರಿಬ್ರಿಗೂ ಇಲ್ಲಿ ಗೆಸ್ ಬ್ರ್ಯಾಂಡಿನ ಪರ್ಫ್ಯೂಮ್ನ ಆರ್ಡರ್ ಮಾಡಿದ್ದೆ. ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಏನಕ್ಕಂದರೆ ಸ್ಮೆಲ್ಕಿನ್ನ ಜಾಸ್ತಿ ಒಬ್ಬರು ಅಂಕಲ್ಗೆ ಬಾಟಲ್ ಶೇಪ್ ಅದೆಲ್ಲ ಇಷ್ಟ ಆಗುತ್ತೆ ಅಂತ ನೋಡಿ ಅದನ್ನು ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನೀವಿಲ್ಲಿ ಗಮನಿಸಿದ್ರೆ ನನ್ನ ಕೈಯಲ್ಲಿ ಒಂದು ಪೆನ್ ಕೂಡ ಇದೆ. ಏನಕ್ಕಂದರೆ ನಮ್ಮ ಮಮ್ಮಿ ಜೊತೆ ಡಿಸ್ಕಸ್ ಮಾಡ್ಕೊತ ನಾನು ಎಲ್ಲ ಗಿಫ್ಟ್ಸ್ ಮೇಲೆ ಸ್ಟಿಕ್ಕರ್ಸ್ನ ಅಂಟಿಸಿ ಅವರವರ ಹೆಸರನ್ನು ಬರಿಬೇಕಂತ ಡಿಸೈಡ್ ಮಾಡಿದ್ದೀನಿ. ಕಾರಣ ಇಷ್ಟೇ, ಈ ಸಲ ನಮ್ಮ ಮಮ್ಮಿ ಮೊದಲನೇ ಸಲ USA ಬಂದಿರೋದ್ರಿಂದ ನಮ್ಮ ಮಮ್ಮಿ ತುಂಬ ಜನಕ್ಕೆ ಗಿಫ್ಟ್ಸ್ನ ತೊಗೊಂಡಿದ್ದಾರೆ. ಹಾಗಾಗಿ ಎಕ್ಸ್ಟೆಂಡೆಡ್ ಫ್ಯಾಮ್ಲಿನೂ ಇದೆ, ಕ್ಲೋಸ್ ಫ್ಯಾಮ್ಲಿನೂ ಇದೆ. ಹಾಗಾಗಿ ಎಲ್ಲರಿಗೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಈ ಒಂದು ಪ್ರಯತ್ನ, ಸ್ಟಿಕ್ಕರ್ ಮೇಲೆ ಹೆಸರು ಬರೆಯುವಂಥದ್ದು. ಇನ್ನು ನಾನು ರಾಮ್ ಮಾತ್ರ USA ಇಂಡಿಯಾಗೆ ಹೋಗ್ತಾ ಇರೋದು ಆಲ್ಮೋಸ್ಟ್ 1.5 ಇಯರ್ ಆದಮೇಲೆ. ಹಾಗಾಗಿ ನನ್ನ ಫ್ರೆಂಡ್ಸ್ ಯಾರ್ಯಾರಿದ್ದಾರಲ್ವ ನಮ್ಮ ಏಜ್ ಗ್ರೂಪ್ ಅವ್ರಿಗೆಲ್ಲ ಕೂಡ ಈಗ ಪಾಪು ವಯಸ್ಸಿನ ಮಗು ಅಥವಾ ಅದಕ್ಕಿಂತ ದೊಡ್ಡ ವಯಸ್ಸಿನ ಮಗು ಇದ್ದಾರೆ ಆಯಿತಾ. ಅಂದರೆ ಒಂದು 2-3 ವರ್ಷದ ಒಳಗಡೆ ಇರೋರು. ಆ ಪಾಪುಗಳಿಗೆಲ್ಲ ಇಲ್ಲಿಂದ ನಾನು ಗಿಫ್ಟ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಇಟ್ ಸೀಮ್ಸ್ ಇಂಡಿಯಾನಲ್ಲಿ ಈ ರೀತಿಯಾದ ಕಾಗ್ನಿಟಿವ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಂತಹ ಚಿಕ್ಕ ಗೇಮ್ಸ್ ಇಲ್ವಂತೆ, ನನ್ನ ಫ್ರೆಂಡ್ ಹೇಳಿದ್ಲು. ಸೊ ಹಾಗಾಗಿ ಆ ರೀತಿಯಾದ ಐಟಮ್ಸ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ನನಗೆ ಒಂದಷ್ಟು ಜನ ಕಸಿನ್ಸ್ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ ಅವರ ಏಜ್ ಗ್ರೂಪ್ ಬಂದುಬಿಟ್ಟು 11 ವರ್ಷದಿಂದ 16 ವರ್ಷದವರೆಗೂ ಇದ್ದಾರೆ. ಅವರೆಲ್ಲರಿಗೂ ಈ ರೀತಿಯಾದ ಚೈನ್ಸ್ ಆ್ಯಂಡ್ ಪೆಂಡೆಂಟ್ಸ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಅಮೇರಿಕಾದಲ್ಲಿ ಸ್ವಲ್ಪ ಈ 14 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ರಿ ಮತ್ತು ಸಿಲ್ವರ್ ಜ್ಯುವೆಲ್ರಿ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಅರೌಂಡ್ 2,500-3,000 ರುಪೀಸ್ ಒಳಗಡೆ ಈ ಎಲ್ಲ ಸೆಟ್ಸ್ ಇದ್ವು. ಇದನ್ನು ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಕ್ಲೋಸ್ ಆಗಿ ಯಾರು ಇರ್ತಾರಲ್ವ ಆ ಒಂದು ಕ್ಲೋಸ್ ಫ್ಯಾಮಿಲಿಗೋಸ್ಕರ ಒಂದಷ್ಟು ವಾಚಸ್ ಆಗಿರಬಹುದು, ಆಮೇಲೆ ಪರ್ಫ್ಯೂಮ್ಸ್ ಆಗಿರ್ಬೋದು ಮತ್ತು ಪರ್ಸ್ಗಳಾಗಿರ್ಬೋದು ತೊಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ನಾನು ಟ್ಯಾಗ್ ಮಾಡಿ ಇಡ್ತಾಯಿದ್ದೀನಿ. ಅಮ್ಮನಿಗಂತೂ ಕನ್ಫ್ಯೂಷನ್ನು. ಅದಕ್ಕೋಸ್ಕರ ನಾನು ಮೊಬೈಲಲ್ಲಿ ಫಸ್ಟ್ ಬರ್ಕೋಬೇಕಾಗಿ ಬಂತು. ಈ ಒಂದು ಪ್ಯಾಕಿಂಗ್ ಮತ್ತು ಗಿಫ್ಟಿಂಗ್ ಇದೆಯಲ್ಲ ತುಂಬಾ ಕಷ್ಟ. ಅದರಲ್ಲೂ ನಾವು ಅವ್ರನ್ನೆಲ್ಲ ಒಂದು 3-4 ವರ್ಷ ಆಗಿತ್ತು ನೋಡಿ ಅಂದರೆ ಯಾರಿಗೇನಿಷ್ಟ, ಯಾರ ಪರ್ಸ್ನಾಲಿಟಿ ಹೇಗೆ ಚೇಂಜ್ ಆಗಿದೆ ಅಂತ ಕೂಡ ಕಂಡಿಡ್ಕೊಳ್ಳೋದು ಕಷ್ಟ. ನಾನು ಕೆಲವೊಂದು ಮಕ್ಕಳಿಗೆ ಈ ಪೆಂಡೆಂಟ್ ಎಲ್ಲ ಏನು ತೊಗೊಂಡು ಹೋಗಿದ್ದೆ ಅವ್ರನ್ನೆಲ್ಲ ನಾನು ತುಂಬ ಚಿಕ್ಕವರಿದ್ದಾಗ ನೋಡಿದ್ದೆ. ಸಡನ್ನಾಗಿ ನಾನು ಗಿಫ್ಟ್ನ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ಓ ಮೈ ಗಾಡ್ ಇಷ್ಟೊಂದು ದೊಡ್ಡವರಾಗ್ಬಿಟ್ಟಿದ್ದಾರಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಇನ್ನೂ ಸ್ವಲ್ಪ ಜನ ಯಾರು ನನಗೆ ವೀಡಿಯೋ ಕಾಲಲ್ಲಿ ಎಲ್ಲ ಕಾಂಟ್ಯಾಕ್ಟಲ್ಲಿ ಇರ್ತಾರಲ್ವ ಅವರೆಲ್ಲ ಹೇಗೆ ದೊಡ್ಡವರಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇತ್ತು. ಸೊ ಇನ್ನೊಂದಷ್ಟು ಕಸಿನ್ಸ್ ಇದ್ದಾರೆ ನನಗೆ, ಅವರೆಲ್ಲ ಈಗ ಮೇಕಪ್ ಹಾಕ್ಕೊಳ್ಳುವಂಥ ವಯಸ್ಸಿಗೆ ಆಲ್ರೆಡಿ ಬಂದುಬಿಟ್ಟಿದ್ದಾರೆ. ಅವರೊಂದು ಫೋಟೋಸ್ನ ಕೂಡ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಹತ್ರ ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡು ಬಂದಿದ್ದೆ. ಎಲ್ಲನೂ ಒಂಥರ ಸ್ಪೆಷಲ್ ಬ್ರ್ಯಾಂಡ್ಸ್ ಅಂತ ಹೇಳ್ಬೋದು. ಇಂಡಿಯಾನಲ್ಲಿ ಎಕ್ಸ್ಪೆನ್ಸಿವ್, ಬಟ್ ಇಲ್ಲಿ ಸ್ವಲ್ಪ ಚೀಪಾಗಿ ಸಿಗುತ್ತೆ. ಸೊ ಕ್ಲಿನಿಕ್ ಬ್ರ್ಯಾಂಡ್ ಇರ್ಬೋದು, ನಾನು ಅದನ್ನೇ ಯಾವಾಗಲೂ ಯೂಸ್ ಮಾಡೋದಲ್ವ. ನನ್ನ ಫೇಸ್ ಕ್ರೀಮ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ಅದೆಲ್ಲ ನಾನು ಕ್ಲಿನಿಕ್ಕಿಂದ ಯೂಸ್ ಮಾಡ್ತೀನಿ. ಸೊ ಅದೇ ಬ್ರ್ಯಾಂಡಿನ ಒಂದಷ್ಟು ಲಿಪ್ಸ್ಟಿಕ್ಸ್ ಮತ್ತು ರೆವ್ಲಾನ್ ಐಲೈನರ್ ತೊಗೊಂಡಿದ್ದೆ. ಅದು ಹೇಗಿತ್ತು ಅಂದರೆ ಒಂದು ಸೈಡ್ ಐಲೈನರ್ ಇತ್ತು ಮತ್ತು ಇನ್ನೊಂದು ಸೈಡ್ ಕಾಜಲ್ ಇತ್ತು. ಸೊ ಈಸಿಯಾಗಿ ಪರ್ಸಲ್ಲಿ ತೊಗೊಂಡು ಹೋಗ್ಬೋದು ಅಂತ ಆ ಥರದ ಒಂದು ಐಲೈನರ್ನ ಮಾತ್ರ ಎಲ್ಲರಿಗೂ ತೊಗೊಂಡಿದ್ದೆ. ಅದ್ರ ಜೊತೆಗೆ ಕ್ಲಿನಿಕ್ ಅವರ ಲಿಪ್ಸ್ಟಿಕ್ಸ್ ಮತ್ತು ಇಲ್ಲಿ ಕಾಸ್ಕೋನಲ್ಲಿ ಒಂದು ಮಾರ್ಷ್ಮೆಲೋ ಶೇಪಲ್ಲಿರುವಂಥ ಲಿಪ್ ಬಾಮ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಅದನ್ನು ನಾನೇ ಒಂದು ಗುಡಿ ಪ್ಯಾಕೆಟ್ ಥರ ಮಾಡಿ ಕೊಟ್ಟಿದ್ದೆ. ಆಲ್ ರೈಟ್, ಇವಾಗ ನಾವು ಇಂಡಿಯಾಗೆ ಹೋಗ್ತಾ ಇರೋದು 2 ವರ್ಷ ಆದಮೇಲೆ. ಅಂದರೆ ನಾವು 2021ನಲ್ಲಿ ಹೋಗಿದ್ದು. ಅದಾದಮೇಲೆ ಈಗ ಆಲ್ಮೋಸ್ಟ್ 2023 ಎಂಡಲ್ಲಿ ಹೋಗ್ತಾ ಇದ್ದೀವಿ ಇಂಡಿಯಾಗೆ.
ಏನಾಗಿತ್ತು ಅಂದರೆ ನಮ್ಮ ಹತ್ರ ಇರೋ ಕ್ಯಾಬಿನ್ ಬ್ಯಾಗ್ಸ್ ಎಲ್ಲ ಸ್ವಲ್ಪ ಹಳೇದಾಗಿತ್ತು ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಬಿರುಕು ಬಿಟ್ಟಿತ್ತು. ಅದೇನೋ ಹೇಳ್ತಾರೆ 5 years 10 years ವಾರಂಟಿ ಅಂತ, ಬಟ್ ಅದು ಯಾವತ್ತೂ ವರ್ಕ್ ಆಗೋದೇ ಇಲ್ಲ. ಆ್ಯಂಡ್ ಇದು ಯಾವುದು ಆಲ್ಸೋ ಇದೇನು ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ಬ್ಲಾಗ್ ಮಾಡ್ತಾ ಇದ್ನಲ್ವಾ, ಇದರದ್ದು ಡೆಲಿವರಿ ಕೂಡ ಬಂತು. ನಾನು ಒಂದು ಹೊಸ ಕ್ಯಾಬಿನ್ ಬ್ಯಾಗ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ದ ರೀಸನ್ ಏನಕ್ಕೆ ಗೊತ್ತಾ, ಇವಾಗ ನನ್ನ ಜೊತೆ ಮಗು ಸಾಮಾನು ಇರುತ್ತಲ್ವಾ, ಇನ್ನ ಪಾಪುದು ಬ್ಯಾಗು ಡೈಪರ್ ಬ್ಯಾಗ್ ಎಲ್ಲ ನಾನು ಇಟ್ಕೊಂಡಿರ್ತೀನಿ. ಹಾಗಾಗಿ ನನ್ನ ಲ್ಯಾಪ್ಟಾಪ್ ಎಲ್ಲಾನು ನನ್ನ ಬೆನ್ನಿಗೆ ಅಂಟ್ಕೊಂಡಿದ್ರೆ, ಲೈಕ್ ಬ್ಯಾಕ್ ಪ್ಯಾಕ್ ಎಲ್ಲಾನು ಇದ್ರೆ ನಂಗೆ ಸ್ವಲ್ಪ ತೊಂದರೆ ಆಗುತ್ತಲ್ವಾ, ಭಾರ ಇರುತ್ತೆ. ಸೊ ಹಾಗಾಗಿ ಇದೊಂದು ಹೊಸ ಬ್ಯಾಗ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಐ ಮೀನ್ ಈ ವಿಡಿಯೋ ಮತ್ತೆ ನಾನು ಮಾಡಿ ತೋರ್ಸೋಕ್ಕೆಲ್ಲ ಟೈಮ್ ಇರೋದಿಲ್ಲ ಅನ್ಸುತ್ತೆ. ಸೊ ಇದರಲ್ಲೇ ಸ್ವಲ್ಪ ಕ್ವಿಕ್ಕಾಗಿ ಒಂದು 2 ಫೀಚರ್ ಇರೋದು ಇದರಲ್ಲಿ ನನಗಿಷ್ಟ ಆಗಿರೋದು, ಅದನ್ನು ತೋರಿಸ್ಬಿಡ್ತೀನಿ. ಸೊ ಬೇಸಿಕಲಿ ಇದು ಕ್ಯಾಬಿನ್ ಬ್ಯಾಗ್ ಆಯಿತಾ. ಆದರೆ ಇಲ್ಲಿ ಒಂದು ಓಪನಿಂಗ್ ಕೊಟ್ಟಿದ್ದಾರೆ ಈ ರೀತಿಯಾಗಿ. ಸೊ ಈ ಒಂದು ಓಪನಿಂಗ್ ಒಳಗಡೆ ನಾವಿಲ್ಲಿ ಲ್ಯಾಪ್ಟಾಪ್ ಇಟ್ಕೋಬೋದು. 2 ಕಂಪಾರ್ಟ್ಮೆಂಟ್ ಇದೆ, ಒಂದು ಲ್ಯಾಪ್ಟಾಪ್ಗೆ ಒಂದು ಐಪ್ಯಾಡ್ಗೆ. ಅದೇ ರೀತಿ ಇಲ್ಲೊಂದಷ್ಟು ಪೌಚಸ್ ಇದೆ. ಸೊ ಏನಾಗುತ್ತೆ, ಏರ್ಪೋರ್ಟಲ್ಲಿ ಜಾಸ್ತಿ ಓಡಾಡೋರಿಗೆ ನಿಮ್ಗೆ ನೆನಪಿರುತ್ತೆ, ನಾವು ಬ್ಯಾಕಿಗೆ ತೆಗೆದು ಹಾಕೊಳ್ಳೋದು ಕಷ್ಟ ಅಲ್ವಾ, ಅದನ್ನು ಮಾಡೋ ಅಷ್ಟಿರೋದಿಲ್ಲ. ಹಾಗೆಯೇ ಇದು ಎಕ್ಸ್ಪ್ಯಾಂಡಬಲ್ ಕೂಡ ಇದೆ. ಸೊ ನಿಮ್ಗೆ ಏನಾದ್ರು ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಫ್ಲಫಿ ಐಟಮ್ಸ್ ಇತ್ತು ಅಂದರೆ, ಇವಾಗ ಮಗು ಐಟಮ್ಸ್ ಇರೋದ್ರಿಂದ ನಂಗೆ ಏನಾಗುತ್ತೆ, ವೇಟ್ ಜಾಸ್ತಿ ಇರಲ್ಲ, ಬಟ್ ಮೋಸ್ಟ್ಲಿ ಬಲ್ಕಿ ಆಗಿರ್ಬೋದೇನೋ, ಅದಕ್ಕೋಸ್ಕರ ಈ ಥರ ಎಕ್ಸ್ಪ್ಯಾಂಡ್ ಆಗೋದನ್ನ ತೊಗೊಂಡಿದ್ದೀನಿ. ದಿಸ್ ಮೈ ಲೇಟೆಸ್ಟ್ ಪರ್ಚೇಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಬ್ಯಾಗ್ ಇಂಡಿಯಾನಲ್ಲಿದೆ, ಅಮೆರಿಕನ್ ಟೂರಿಸ್ಟರ್ ಅವ್ರದ್ದು, ಮತ್ತು ಇನ್ನೊಂದು 1-2-3 ಬ್ರ್ಯಾಂಡ್, ಅದು ತುಂಬಾ ಚೆನ್ನಾಗಿದೆ. ಲೈಕ್ ಪ್ರೈಸ್ ಪಾಯಿಂಟ್ ಕೂಡ ಅಷ್ಟೇ. ಸೊ ರಾಮ್ ಹೇಳ್ತಾ ಇದ್ದ, ನೀನು ಇಲ್ಲೇ ತಗೋ, ನಾನು ಇಂಡಿಯಾನಲ್ಲಿ ತೊಗೊತೀನಿ ಅಂತ. ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಿಕಾಸ್ US ಅಲ್ಲಿ ಅಷ್ಟು ಕಾಂಪಿಟೇಷನ್ ಇಲ್ಲ ಅಂತ ಅನಿಸುತ್ತೆ ನನಗೆ. ಬಿಕಾಸ್ US ಅಲ್ಲಿ ಏನು ಗೊತ್ತಾ, ಪ್ರೈಸ್ ಕಾಂಪಿಟೇಷನ್ ಅಂತ ಬಂದಾಗ ಜಾಸ್ತಿನೇ ಕೋಟ್ ಮಾಡೋದಕ್ಕೆ ಹೋಗ್ತಾರೆ, ಒಳ್ಳೆ ಪ್ರಾಡಕ್ಟ್ ಅಂತ ತೋರಿಸ್ಕೊಳ್ಳೋಕ್ಕೆ. ನಂಗೆ ಇದ್ದಿದ್ದು ಒಂದು 3-4 ಆಪ್ಷನಲ್ಲಿ ಇದನ್ನ ರೆಕಮೆಂಡ್ ಮಾಡಿದ್ರು ವಾಟ್ಸಪ್ ಗ್ರೂಪ್ಸಲ್ಲಿ. ಸೊ ಇದನ್ನ ತೊಗೊಂಡಿದ್ದೀನಿ. ಇಂಡಿಯಾನಲ್ಲಿ ಮಾತ್ರ ಒಳ್ಳೊಳ್ಳೆ ಆಪ್ಷನ್. ಡೆಫಿನೆಟ್ಲಿ ಮಗು ಇದ್ದವರು ಡೈಪರ್ ಬ್ಯಾಗ್ನ ಹೆಚ್ಚಿಗೆ ಕ್ಯಾರಿ ಮಾಡ್ಕೊಳ್ಬೇಕಂತಿರೋರು ಈ ರೀತಿಯಾದ ಒಂದು ಕ್ಯಾಬಿನ್ ಬ್ಯಾಗ್ ತೊಗೊಂಡ್ರೆ ಹಾಕೊಂಡು ಹೋಗೋದು ಈಸಿ ಆಗಿರುತ್ತೆ. ಹಾಗೆಯೇ ಇಲ್ಲಿ ನೆನ್ನೆ ಬಂದಿತ್ತು ಡೆಲಿವರಿ ರಾತ್ರಿ. ಇದು ಪ್ಲೇಸ್ಮೆಂಟ್ ಮ್ಯಾಟ್ಸ್ ತೊಗೊಂಡು ಬಂದಿದ್ದೀನಿ ಪಾಪುಗೆ. ಏನಂದರೆ ಎಲ್ಲಾದರೂ ನಾವು ರೆಸ್ಟೋರೆಂಟ್ಗೆಲ್ಲ ಹೋದಾಗ ಅವಳಿಗೆ ಅದನ್ನ ಅಲ್ಲಿ ಮೇಲ್ಗಡೆ ಸ್ಟಿಕ್ ಮಾಡಿದ್ರೆ ಸ್ವಲ್ಪ ಗಲೀಜ್ ಸರ್ಫೇಸ್ನ ಮುಟ್ಟೋ ಅಷ್ಟಿರೋದಿಲ್ಲ. ಮಕ್ಕಳಲ್ವಾ, ಬೇಗ ದೇ ಆರ್ ವೆರಿ ಪ್ರೋನ್ ಟು ಫಾಲಿಂಗ್ ಸಿಕ್ ಸೂನ್. ಎಸ್ಪೆಷಲಿ ಇಲ್ಲಿ ಹುಟ್ಟಿರೋ ಮಕ್ಕಳು ಅಲ್ಲಿಗೆ ಬಂದಾಗ ಸ್ವಲ್ಪ ಅವ್ರದ್ದು ಏನಂತಾರೆ ಇಮ್ಯುನಿಟಿ ಕಮ್ಮಿನೇ ಇರುತ್ತೆ. ಆ್ಯಂಡ್ ಆಲ್ಸೋ ಈ ಥರ ಡಿಸ್ಪೋಸಬಲ್ ಪ್ಯಾಡ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ನಾನು ಜನರಲಿ ಈ ಥರ ಯೂಸ್ ಆ್ಯಂಡ್ ಥ್ರೋ ಮೆಟೀರಿಯಲ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ ಆಯಿತಾ. ನನ್ನ ಮನೆಯಲ್ಲೂ ಅಷ್ಟೇ ಜಾಸ್ತಿ ಜನ ಗೆಸ್ಟ್ ಬಂದಾಗ ಐ ಪ್ರಿಫರ್ ನಾರ್ಮಲ್ ತಟ್ಟೆ ಯೂಸ್ ಮಾಡೋದು. ಅಗ್ಲೆಲ್ಲ ಲೈಕ್ ಪೇಪರ್ ಪ್ಲೇಟ್ ಯೂಸ್ ಮಾಡೋದು, ಬಿಸಾಕೋದು, ಸ್ಪೂನ್ಸ್ ಯೂಸ್ ಮಾಡೋದು, ನಂಗೆ ಅದು ಇಷ್ಟ ಆಗೋದಿಲ್ಲ. ಬಿಕಾಸ್ ಇಟ್ಸ್ ನಾಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ. ಇದನ್ನು ಅಷ್ಟೇ ನಾನು ಯಾವತ್ತೂ ಇದುವರೆಗೂ ಆರ್ಡರ್ ಮಾಡ್ಕೊಂಡಿಲ್ಲ ಮಗುಗೆ ಅಂತ. ಏನೇ ಇದ್ದರೂ ಯೂಸ್ ಆ್ಯಂಡ್ ಥ್ರೋ ಸ್ಟಫ್ ಯೂಸ್ ಮಾಡಬಾರ್ದು ಅಂತ. ಯಾವತ್ತಿದ್ರೂ ನಾನು ಬಟ್ಟೆ ಒಗೆಯೋದು ಅದನ್ನೇ ರೀಯೂಸ್ ಮಾಡೋದು, ಆ ರೀತಿಯಾಗಿ ಮಾಡ್ತೀನಿ. ಇದು ಟ್ರಾವೆಲ್ಗೆ ಅಂತ ಆರ್ಡರ್ ಮಾಡ್ಕೊಂಡಿರೋದು. ಫ್ಲೈಟಲ್ಲಿ ಏನಾಗುತ್ತೆ ಅಂದರೆ ಗೊತ್ತಲ್ಲ, ಬಾತ್ರೂಮಲ್ಲಿ ಎಷ್ಟು ಕಂಜೆಸ್ಟೆಡ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಸ್ವಲ್ಪ ಗಲೀಜಾಗೂ ಇರುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಮಗುಗೆ ಸೇಫಾಗಿರಲಿ ಅಂತ ಹೇಳಿಬಿಟ್ಟು ಇನ್ನ ಪಾಪುಗೋಸ್ಕರ ನಾನು ಡೈಪರ್ ಚೇಂಜ್ ಮಾಡಬೇಕಾರೆಲ್ಲ ಪ್ರತಿ ಸಲ ಇದೊಂದು ಹಾಸ್ಕೊಂಡು ಡೈಪರ್ ಚೇಂಜ್ ಮಾಡಿ ಬಿಸಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬೈ ದ ವೇ ಇದ್ರ ಬಗ್ಗೆ ನಾನು ಒಂದು ಹೊಸದು ಕಲ್ತ್ಕೊಂಡೆ. ಏನಂದರೆ ಮಗು ಸೆಕ್ಷನಲ್ಲಿ ತೊಗೊಂಡ್ರೆ ಕಾಸ್ಟ್ಲಿ ಬೀಳುತ್ತಂತೆ. ಅದೇ ನಾವು ಕಾಸ್ಟ್ಕೋಗೆಲ್ಲ ಹೋಗ್ಬಿಟ್ಟು ಪೆಟ್ ಸೆಕ್ಷನ್ ಅಂದರೆ ಇಲ್ಲಿ ನಾಯಿ ಬೆಕ್ಕು ಎಲ್ಲ ಸಾಕ್ತಾರಲ್ವ, ಆ ಥರ ಪೆಟ್ ಸೆಕ್ಷನಲ್ಲಿ ಹೋಗಿ ಈ ರೀತಿಯಾದ ಪ್ಯಾಡ್ಸನ್ನ ತೊಗೊಂಡ್ರೆ ಸಖತ್ ಕಮ್ಮಿ ಪ್ರೈಸ್ಗೆ ಬರುತ್ತಂತೆ. ನಾವಿನ್ನ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಇನ್ ಕೇಸ್ ನಾನು ಹೋದರೆ ಕಾಸ್ಟ್ಕೋಗೆ ಹೇಳ್ತೀನಿ. ಫಾರ್ ನಾವು ಇದು ಇಷ್ಟಕ್ಕೆ $25. ಇಮ್ಯಾಜಿನ್ ಲೈಕ್ 2,500-3 ಸಾವಿರ ಹಾಗೆ ಟಕ್ ಅಂತ ಖರ್ಚು ಮಾಡಿಬಿಡೋದು ಈ ರೀತಿಯಾದ ಐಟಮ್ಸ್ಗೆ. ನನಗೇನಷ್ಟು ಸರಿ ಅನ್ಸಲ್ಲ, ಬಟ್ ಏನು ಮಾಡೋಕ್ಕಾಗುತ್ತೆ, ನೆಸೆಸಿಟಿ ಇದ್ದರೆ ಮಾಡಲೇಬೇಕಾಗತ್ತೆ. ಸೊ ಎಕ್ಸೈಟ್ಮೆಂಟ್ ನೋಡ್ತಾ ಇದ್ದೀರಲ್ವ, ವ್ಲಾಗು ಮಾಡ್ತಾ ಇದ್ದೀನಿ, ಇಂಡಿಯಾ ಟ್ರಿಪ್ ಪ್ಯಾಕು ಮಾಡ್ತಾ ಇದ್ದೀನಿ, ಜೊತೆಗೆ ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ, ಜೊತೆಗೆ ಮಗುನ ನೋಡಿಕೊಂಡು ಇವಾಗ ಎಲ್ಲರಿಗೂ ಗಿಫ್ಟ್ಸ್ ಕೂಡ ತೊಗೊಂಡಿದ್ದೆ. ನೋಡಿದ್ರಿ ಅಲ್ವಾ ಪ್ರೀವಿಯಸ್ ಶಾರ್ಟ್ಸಲ್ಲಿ. ಸೊ ಗಿಫ್ಟ್ಸ್ದೇ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಇವತ್ತು ಬಂದಮೇಲೆ ಶೂಟ್ ಮಾಡ್ತೀನಿ. ಸೊ ಬೇಸಿಕ್ಲಿ ಇವತ್ತು 3 ವಿಡಿಯೋಸ್ ಇರುತ್ತೆ. ಒಂದು ಏನಂದರೆ ವ್ಲಾಗ್ಸ್ನ ಮಾಡ್ತೀನಿ. ಎರಡನೇದು ಬಂದುಬಿಟ್ಟು ನಮ್ಮ ಮಮ್ಮಿನ ಇವತ್ತು ನಮ್ಮ ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫಾರ್ ಹರ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಬಿಕಾಸ್ ಅವ್ರಿಗೆ ತುಂಬಾ ಖುಷಿಯಾಗಿತ್ತು ನಾನು ಫೇಸ್ಬುಕ್ಕಲ್ಲಿ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ಅವ್ರನ್ನ ಇವತ್ತು ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಮ್ಮ ಆಫೀಸ್ ಹೇಗಿದೆ, ನನ್ನ ಕೂತ್ಕೊಳ್ಳೋ ಜಾಗ ಹೇಗಿದೆ. ಆ್ಯಂಡ್ ಅವ್ರಿಗೆ ತೋರಿಸ್ಬೋದು, ಬಟ್ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ. ನಾನು ಕೂತ್ಕೊಳ್ಳೋ ಜಾಗ ಆಗಿರ್ಬೋದು, ನನ್ನ ಸಿಸ್ಟಮ್ ಹೇಗಿರುತ್ತೆ ಅದೆಲ್ಲ ಏನು ತೋರ್ಸೋಕ್ಕಾಗೋದಿಲ್ಲ. ಸೊ ನಮಗೆ ಅದನ್ನು ತೋರಿಸ್ತೀನಿ. ಥರ್ಡ್ ಥಿಂಗ್ ಇಸ್, ಬಂದ ತಕ್ಷಣ ಗಿಫ್ಟ್ ವೀಡಿಯೋಸ್ನ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಒಳಗಡೆ ಇರ್ತೀನಿ. ಓಕೆನಾ? So tired, but still
ಮಾಡ್ತೀನಿ. ಇನ್ನೂ ಫಾರ್ಮುಲಾ ಆಯಿತಾ, ಮಗುಗೆ ಫ್ಲೈಟಲ್ಲಿ ಫಾರ್ಮುಲಾ ಬೇಕಲ್ಲ, ಸೊ ರೆಡಿ ಟು ಫೀಡ್ ತರಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ನೋಡಿ. ದಿಸ್ ಇಸ್ ಕಾಲ್ಡ್ ರೆಡಿ ಟು ಫೀಡ್. ಇದ್ರ ಜೊತೆ ನಿಪ್ಪಲ್ ಬರುತ್ತೆ, ಸೊ ಡಿಸ್ಪೋಸಬಲ್ ನಿಪ್ಪಲ್ಸ್ ಬರುತ್ತೆ. ಅಗೇನ್ ದ ರೀಸನ್ ಫಾರ್ ಡಿಸ್ಪೋಸಬಲ್ ನಿಪ್ಪಲ್ ಈ ಥರ ಇರುತ್ತೆ. ಡಿಸ್ಪೋಸಬಲ್ ನಿಪ್ಪಲ್ ಒಂದ್ಸಲ ಯೂಸ್ ಮಾಡಿ ಬಿಸಾಕ್ಬಿಡ್ಬೋದು. ದ ರೀಸನ್ ಏನಕ್ಕೆ ಅದನ್ನು ತರಿಸ್ಕೊಳ್ತಾ ಇದ್ದೀನಿ ಅಂದರೆ, ಫ್ಲೈಟಲ್ಲಿ ಅಫ್ಕೋರ್ಸ್ ನಮ್ಗೆ ತೊಳೆಯೋದಕ್ಕೆಲ್ಲ ಆಗೋದಿಲ್ಲ. ಆ್ಯಂಡ್ ವಿ ಡೋಂಟ್ ನೋ ಅವಳು ಎಷ್ಟು ಸಲ ಹಾಲು ಕುಡಿತಾಳೆ. ಮೇ ಬಿ ಹೊಸ ಎನ್ವಿರಾನ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಹಾಲು ಕುಡ್ದು ಸ್ವಲ್ಪ ಬಿಡೋದು ಆ ಥರ ಮಾಡ್ಬೋದು. ಸಾಕಷ್ಟು ಸಲ ಕುಡಿಬೋದು ಅಥವಾ ಕುಡಿದರನೇ ಇರ್ಬೋದು. ಹಾಗಾಗಿ ಎಲ್ಲದಕ್ಕೂ ಒಂದು ಪ್ರಿಪರೇಷನ್. ಈ ಇಂಡಿಯಾ ಟ್ರಿಪ್ಪಲ್ಲಿ ಎಕ್ಸೈಟಿಂಗ್ ಪಾರ್ಟ್ ಏನಂದರೆ, ನಮ್ಮ ಜೊತೆ ನನ್ನ ಪುಟ್ಟ ಪಾಪು ಇರುತ್ತಲ್ಲ, ಅದೇ ನನಗೆ ಸಖತ್ ಖುಷಿ. ಸೊ ಇವಾಗ ಶಾಪಿಂಗ್ ಬಂದಿದ್ದೀನಿ. ನನ್ನ ತಮ್ಮಂಗೆ ಪರ್ಫ್ಯೂಮ್ ಇಷ್ಟ, ಇದೊಂದೇ ಅವ್ನು ಚೆನ್ನಾಗಿ ಯೂಸ್ ಮಾಡೋದು. ಸೊ ಹಾಗಾಗಿ ಇಲ್ಲಿ ಪರ್ಫ್ಯೂಮ್ ಕಲೆಕ್ಷನ್ ಇದೆ, ಗುಚ್ಚಿ ಇದೆ, ವರ್ಸಾಶೆ ಇದೆ, ಸೋ ಮೆನಿ ಬೆಟರ್ ಬ್ರ್ಯಾಂಡ್ಸ್. ಸೊ ನನ್ನ ಲಾಸ್ಟ್ ಐಟಮ್ ಪರ್ಚೇಸ್ ಮಾಡಿದ್ದು ನಾನು ನನ್ನ ತಮ್ಮಂಗೋಸ್ಕರ. ಬಿಕಾಸ್ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ ಅವನಿಗೆ ಫೋನ್ ತೊಗೊಂಡು ಹೋಗೋದಾ, ಪರ್ಫ್ಯೂಮ್ ತೊಗೊಂಡು ಹೋಗೋದಾ ಅಂತ. ಬಟ್ ಪರ್ಫ್ಯೂಮ್ ಇಸ್ ಅ ಮಸ್ಟ್, ಬಿಕಾಸ್ ಎವ್ರಿ ಸಿಂಗಲ್ ಡೇ ಯೂಸ್ ಮಾಡ್ತಾನೆ ಅಂತ. ಹೀಗಿತ್ತು ನನ್ನ ಒಂದು ಪ್ಯಾಕಿಂಗ್. ನಾವು ತೊಗೊಂಡೋಗಿರೋದು ಟೋಟಲ್ ಆಗಿ ಅರೌಂಡ್ 150 kg ಅಷ್ಟು ಸಾಮಾನನ್ನ ತೊಗೊಂಡೋಗಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ನಿಮಗೆ ಗೊತ್ತಾಗುತ್ತೆ ನನ್ನ ಇಂಡಿಯಾ ಜರ್ನಿನಲ್ಲಿ ಏನೆಲ್ಲ ನಡೀತು ಅಂತ.